ಇವತ್ತು ನಾನೊಂದು ಮೀನಿನ ಹೊಸ ರೆಸಿಪಿ ಮಾಡ್ತಿದ್ದೇನೆ. ಅದು ಫಿಶ್ ಕಬಾಬ್ ಅಂತ ಹೇಳಿ. ಅದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ಸಿಹಿ ನೀರಿನ ಮೀನಿದು, ಅಂದರೆ ಭಾಷಾ ಫಿಶ್ ಅಂತ ಹೇಳ್ತಾರೆ, ಫಂಗಸ್ ಫಿಶ್ ಅಂತ ಕೂಡ ಹೇಳ್ತಾರೆ. ಇದಕ್ಕೆ ಫ್ರೆಶ್ ಆಗಿದೆ, ತುಂಬ ಫ್ರೆಶ್ ಆಗಿ ನಮಗೆ ಸಿಕ್ಕಿದೆ. ಹಾಗಾಗಿ ಅದರಲ್ಲಿ ಒಂದು ಸ್ಪೆಷಲ್ ರೆಸಿಪಿ ಮಾಡೋದ್ರಲ್ಲಿ ಏನಿಲ್ಲ. ಹಾಗಾಗಿ ಆ ರೀತಿಯಾಗಿ ಒಂದು ರೆಸಿಪಿ ಮಾಡುವ. ನಂತರ ಇದು ಮೀನು ಏನಂದರೆ ಬೆನಿಫಿಟ್ಸ್ ಅಂದರೆ ಆರೋಗ್ಯಕ್ಕೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಕೂಡ ಇದರಲ್ಲಿ ಇದೆ. ಹಾಗೆ ಸಾಕಷ್ಟು ವಿಟಮಿನ್ ಮತ್ತು ನ್ಯೂಟ್ರಿಷನ್ಗಳು ಕೂಡ ತುಂಬಿದೆ ಇದರಲ್ಲಿ. ಈ ಮೀನನ್ನು ಫ್ರೆಶ್ ಆಗಿರುವಾಗಲೇ ನಾವು ಮಾಡಿದ್ರೆ ತುಂಬ ಒಳ್ಳೆಯದು. ನಂತರ ಈ ಮೀನನ್ನು ಮಕ್ಕಳಿಗೆ ಕೊಡ್ಬೋದು, ದೊಡ್ಡವರಿಗೆ ಸಹ ಕೊಡ್ಬೋದು, ಯಾರು ಕೂಡ ತಿನ್ಬೋದು. ಜಾಸ್ತಿ ಮುಳ್ಳೆಲ್ಲ ಈ ಮೀನಲ್ಲಿ ಇಲ್ಲ, ಮಾಂಸವೇ ಜಾಸ್ತಿಯಾಗಿ. ಹಾಗಾಗಿ ಇದರದ್ದೊಂದು ಸ್ಪೆಷಲ್ ರೆಸಿಪಿ ಮಾಡುವ. ಅದರ ಜೊತೆಯೇ ಒಂದು ಸಣ್ಣ ಮೀನು ಕೂಡ ತಂದಿದ್ದೀನಿ, ಅದು ಮಳೆಗಾಲದ ಸೀಸನಲ್ಲಿ ಸಿಗುವುದು. ಅದರದ್ದು ಕೂಡ ಒಂದು ಸಾರು ಮಾಡ್ತಿದ್ದೇನೆ ಇದರ ಜೊತೆಗೆ. ಅದನ್ನು ಕೂಡ ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ರಕ್ಷಾ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕೋಸ್ಟಲ್ ಲೈಫ್ ವಿತ್ ರಕ್ಷಾ ಕಟೀಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಂಗಳೂರಿಗೆ ಹೋಗಿದ್ದೆ, ಹಾಗಾಗಿ ಅಲ್ಲಿನ ಮೀನು ಮಾರುಕಟ್ಟೆಗೆ ಕೂಡ ಹೋಗಿದ್ದೆ. ಯಾವ ಮೀನು ಫ್ರೆಶ್ ಆಗಿ ಸಿಗ್ತದೆ ಅಂತ ನೋಡುವಂತ. ಇಲ್ಲಿ ನೋಡಿ, ಇಲ್ಲಿ ಕೆಲವೆಲ್ಲ ಮೀನುಗಳಿತ್ತು. ಇದರಲ್ಲಿ ಇದ್ದು ಮೀನನ್ನು ನಾನು ಪರ್ಚೇಸ್ ಮಾಡಿದ್ದೇನೆ, 2 kg ಇತ್ತು. ನಂತರ ಸ್ವಲ್ಪ ನನಗೆ ಒಣ ಮೀನು ಕೂಡ ತಗೊಳ್ಳಿಕ್ಕಿತ್ತು, ಅಲ್ಲಿಗೆ ಕೂಡ ಹೋಗಿ ಸ್ವಲ್ಪ ತಗೊಂಡೆ. ಆನಂತರ ಇಲ್ಲಿ ಕೆಲವೆಲ್ಲ ಮೀನೆಲ್ಲ ಐಸಿದ್ದು ಅಷ್ಟೊಂದು ಒಳ್ಳೆಯದಿರಲಿಲ್ಲ. ನಂತರ ಈ ಸಣ್ಣ ಸಣ್ಣ ಮೀನುಗಳಾಗಿ ಸಿಗ್ತದೆ ಇನ್ನೊಂದು, ಅದು ಕೂಡ ಒಂದು 100 ರೂಪಾಯಿ ತಗೊಂಡೆ ನಾನು. ಈಗ ಮಳೆಗಾಲ ಆಗಿದ್ದರಿಂದ ಫ್ರೆಶ್ ಆಗಿ ಯಾವುದು ಕೂಡ ಸಿಗುವುದಿಲ್ಲ, ಎಲ್ಲ ಐಸಿದ್ದೇ ಬಂದಿದೆ. ಹಾಗಾಗಿ ಫ್ರೆಶ್ ಇದ್ದದ್ರಲ್ಲಿ 2 ಆರಿಸಿ ನಾನು ತಂದಿದ್ದೇನೆ, ಇನ್ನು ಮನೆಗೆ ಹೊರಟದ್ದು. ನಂತರ ನೋಡಿ, ಇದುವೇ ಮೀನನ್ನು ನಾವು ತಂದದ್ದು. ಫಂಗಸ್ ಫಿಶ್ ಅಂತ ಹೇಳ್ತಾರೆ ಇದಕ್ಕೆ, ಭಾಷಾ ಫಿಶ್ ಅಂತ ಕೂಡ ಹೇಳ್ತಾರೆ. ಇದನ್ನು 2 kg ಅಷ್ಟು ಉಂಟು ನೋಡಿದ್ದು. ಇದನ್ನೊಮ್ಮೆ ಮನೆಯಲ್ಲೇ ಕಟ್ ಮಾಡುವ ಅಂತ ನಾನು ತಗೊಂಡು ಬಂದಿದ್ದೀನಿ. ಅಲ್ಲಿ ಕೂಡ ಮಾಡಿಸ್ಬೋದಿತ್ತು, ಆದರೆ ನಾನು ಮನೆಗೆ ತಗೊಂಡು ಬಂದಿದ್ದೇನೆ, ಇಲ್ಲೇ ಮಾಡುವ ಅಂತ. ಈಗ ಇದನ್ನು ಮೊದಲಿಗೆ ತಲೆಯ ಭಾಗವನ್ನು ಈ ರೀತಿಯ ರೌಂಡಾಗಿ ಕಟ್ ಮಾಡಬೇಕು. ಇದು ಮೈಯೆಲ್ಲ ತುಂಬ ಸ್ಮೂತೇ ಉಂಟು, ಆದರೆ ಈ ಬೆನ್ನಿನ ಮುಳ್ಳತ್ತಿರ ಸ್ವಲ್ಪ ಭಾಗ ಗಟ್ಟಿ, ಹಾಗಾಗಿ ಸ್ವಲ್ಪ ಪ್ರೆಸ್ ಮಾಡಿ ಕಟ್ ಮಾಡಬೇಕಾಗ್ತದೆ. ನೋಡಿ, ಸ್ವಲ್ಪ ನಿಧಾನಕ್ಕೆ ಹೀಗೆ ಕಟ್ ಮಾಡಬೇಕು. ಮತ್ತು ಇದು ಮೀನು ಸ್ಮೆಲ್ ಕೂಡ ಅಷ್ಟು ಇಲ್ಲ ನೋಡಿ, ಫ್ರೆಶ್ ಆಗಿ ಉಂಟು ನೋಡಿ. ಈ ರೀತಿಯಾಗಿ ಬೇಗ ಕಟ್ಟಾಗಿ ಬರ್ತದೆ. ಆಗದವರು ಅಲ್ಲಿ ಕೂಡ ಮೀನು ಮಾಡಿ ಕೊಡ್ತಾರೆ, ಅಲ್ಲಿ ಇಡ್ತಾರೆ, ಸಾಮಾನ್ಯವಾಗಿ ಎಲ್ಲರಿಗೆ ತಿಳಿದಿರ್ತದೆ. ಹಾಗಾಗಿ ಅಲ್ಲಿಯೇ ಮಾಡಿ ಕೊಡ್ತಾರೆ ಕಷ್ಟ ಆಗುವವರು. ನಾನು ಮಾತ್ರ ಇಲ್ಲಿಗೆ ತಂದಿದ್ದೇನೆ. ನೋಡಿ, ಮೊದಲಿಗೆ ಹೊಟ್ಟೆ ಎಲ್ಲ ಅದರ ಕ್ಲೀನ್ ಮಾಡಿ ಬಿಡಬೇಕು. ನೋಡಿ, ಈ ರೀತಿಯಾಗಿ ತೆಗಿಬೇಕು. ನಂತರ ನೋಡಿ, ಸೈಡಲ್ಲೆಲ್ಲ ಇದ್ದ ಮುಳ್ಳನ್ನು ನಾನಿಲ್ಲಿ ಒಂದು ಇದರಿಂದವೇ ತೆಗೆದಿದ್ದೇನೆ, ಚಾಕುವಿನಿಂದವೇ. ನಂತರ ನಾನು ಇಲ್ಲಿ ಕತ್ತಿಯನ್ನು ಯೂಸ್ ಮಾಡಿದ್ದೇನೆ ನೋಡಿ, ಅಂದರೆ ದೊಡ್ಡ ಫಿಶ್ ಆಗಿರೋದ್ರಿಂದ ಅದರಲ್ಲಿ ಆಗೋದಿಲ್ಲ, ಹಾಗಾಗಿ ಕತ್ತಿಯಲ್ಲಿ ತೆಗಿತಾ ಇದ್ದೇನೆ. ಇದು ಒಂದೇ ಸ್ವಲ್ಪ ದೊಡ್ಡ ಮುಳ್ಳು ಸೈಡಲ್ಲಿ. ನಂತರ ಅಷ್ಟೇನಿಲ್ಲ ಇದು ಕಷ್ಟ ಮಾಡಲಿಕ್ಕೆ. ನಂತರ ಈಗ ಎಲ್ಲವನ್ನು ಕಟ್ ಮಾಡಿಕೊಂಡು ಬರುವ. ನೋಡಿ, ನಂತರ ಈಗ ನಮ್ಮ ಕಬಾಬಿಗೆ ಎಷ್ಟು ಅದಕ್ಕೆ ಪೀಸ್ ಬೇಕು ಅಷ್ಟನ್ನು ನಾನು ಸಣ್ಣ ಸಣ್ಣದಾಗಿ ತುಂಡು ಮಾಡ್ತಾ ಇದ್ದೇನೆ. ಇನ್ನು ದೊಡ್ಡ ಪೀಸ್ ಬೇಕಿದ್ದವರು ದೊಡ್ಡ ಪೀಸ್ ಕೂಡ ಇಡ್ಬೋದು. ನಾನು ಸ್ವಲ್ಪ ಸಣ್ಣ ಸಣ್ಣದಾಗಿ ಇಟ್ಟಿದ್ದೇನೆ, ಯಾಕಂದರೆ ಇದು ಮೀನು ಕೂಡ ತುಂಬ ದೊಡ್ಡದುಂಟು ಪೀಸು. ಹಾಗಾಗಿ ಕಬಾಬ್ಗೆ ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಆದರೆ ಸ್ವಲ್ಪ ಚೆಂದ ಇರ್ತದೆ.
ಮುಳ್ಳುಂಟು ಮಿಡ್ಲಲ್ಲಿ, ಆ ಮುಳ್ಳನ್ನು ಬಿಟ್ಟು ಕಟ್ ಮಾಡಬೇಕು ನಾವು. ನೋಡಿ ಈ ರೀತಿಯಾಗಿ ಇದೆಲ್ಲ ದೊಡ್ಡ ದೊಡ್ಡ ಪೀಸುಗಳು, ಇದರಲ್ಲಿ ಒಂದು 3-4 ಪೀಸ್ ಬರ್ತದೆ ನಮಗೆ. ನೋಡಿ ಈ ರೀತಿಯಾಗಿ ಒಂದೊಂದನ್ನೇ ಕಟ್ ಮಾಡಬೇಕು. ಇದು ಫಿಶ್ ಮಾಡುವಾಗಲೇ ನೋಡಿ ಮಾಂಸದ ಒಳಗೆ ಇದರಲ್ಲಿ ಫ್ಯಾಟ್ ಆಗಿ ಕಾಣ್ತದೆ, ಹಾಗಾಗಿ ಇದು ಆರೋಗ್ಯಕ್ಕೆ ಉತ್ತಮ. ಮಕ್ಕಳ ಬ್ರೈನ್ ಡೆವಲಪ್ಮೆಂಟಿಗೆ ಕೂಡ ಈ ಮೀನು ಉತ್ತಮ, ತುಂಬ ಉತ್ತಮ. ಯಾಕಂದರೆ ಒಮೆಗಾ-3 ಫ್ಯಾಟಿ ಆ್ಯಸಿಡ್ ಇರುವುದರಿಂದ ಬ್ರೈನ್ ಡೆವಲಪ್ಮೆಂಟಿಗೆ ತುಂಬ ಒಳ್ಳೆಯದು ಈ ಮೀನು ಕೂಡ ಆಗ್ತದೆ, ಬೂತಾಯಿ ಕೂಡ, ಅದೆಲ್ಲ ಒಳ್ಳೆಯದೇ. ನೋಡಿ ಈಗ ಅದರ ತಲೆಭಾಗವನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಸ್ವಲ್ಪ ಗಟ್ಟಿ ಇದೆ, ಎಷ್ಟು ಫ್ರೆಶ್ ಉಂಟು ನೋಡಿ ಮೀನು. ಈ ಮಳೆಗಾಲದ ಸೀಸನಲ್ಲಿ ಈ ಮೀನೇ ಒಳ್ಳೆಯದು ನಮಗೆ. ನೋಡಿ ಈಗ ಎಲ್ಲ ಆಯಿತು ಕಟ್ ಮಾಡಿ, ಇನ್ನು ಕ್ಲೀನ್ ಮಾಡಿ ತೊಳೆದು ತರಬೇಕು. ನಂತರ ಇದಕ್ಕೊಂದು ಮಸಾಲೆ ಕೂಡ ರೆಡಿ ಮಾಡುವ ಕಬಾಬಿಗೆ. ಮೊದಲಿಗೆ ನಾನು ಒಂದು ಇಂಚಿನಷ್ಟು ಶುಂಠಿಯನ್ನು ತಗೊಂಡಿದ್ದೇನೆ, ಒಂದು 7-8 ಎಸಳು ಬೆಳ್ಳುಳ್ಳಿ, ಒಂದು ಹಸಿ ಮೆಣಸನ್ನು ತಗೊಂಡಿದ್ದೇನೆ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನೊಂದು ಪೇಸ್ಟ್ ಮಾಡಿ ತರುವ. ಇದು ಕೂಡ ಕಬಾಬಿಗೆ ತುಂಬ ಫ್ಲೇವರ್ ಒಳ್ಳೆಯದಾಗಿ ಬರ್ತದೆ. ನೋಡಿ ಈ ರೀತಿಯಾಗಿ ಸ್ವಲ್ಪ ಫೈನ್ ಪೇಸ್ಟ್ ಮಾಡಿ ತರಬೇಕು. ನಂತರ ಒಂದು ಪಾತ್ರೆಗೆ ಮಸಾಲೆಗಳನ್ನು ಈಗ ರೆಡಿ ಮಾಡುವ ಕಬಾಬಿಗೆ. ಇಲ್ಲಿ ನೋಡಿ ಇದು ಚಿಲ್ಲಿ ಪೇಸ್ಟನ್ನು ನಾನೇ ಮನೆಯಲ್ಲಿ ಮಾಡಿದ್ದಿದ್ದು, ಹೊರಗಿದ್ದು ಉಪಯೋಗಿಸಲಿಲ್ಲ ಇದಕ್ಕೆ ಚಿಲ್ಲಿ ಪೇಸ್ಟ್. ನೋಡಿ ಇಲ್ಲಿ 20 ಮೆಣಸಿನಷ್ಟು ಉಂಟು, ಅದನ್ನು ನಾನು ಗ್ರೈಂಡ್ ಮಾಡಿ ತಂದಿದ್ದೇನೆ. ನಂತರ ಇದಕ್ಕೆ ನಾವು ಮಾಡಿಟ್ಟಂತಹ ಚಿಲ್ಲಿ ಪೇಸ್ಟನ್ನು ಕೂಡ ಹಾಕ್ತಿದ್ದೇನೆ, ಜಿಂಜರ್ ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲಿದು ಪೇಸ್ಟ್. ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡರ್, ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಾ ಪೌಡರ್, ನಂತರ 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕಿಕೊಂಡಿದ್ದೇನೆ. ನಂತರ ಇದು ಆಪ್ಷನಲ್, ಬೇಕಿದ್ದವರು ಹಾಕ್ಕೊಳ್ಬೋದು. ನಾನು ಕಬಾಬ್ ಪೌಡರನ್ನು ಹಾಕಿಕೊಂಡಿದ್ದೇನೆ, ಒಂದು 2 ಟೇಬಲ್ ಸ್ಪೂನಷ್ಟು. ನಂತರ ನೋಡಿ ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲವರನ್ನು ಕೂಡ ಹಾಕಿಕೊಂಡಿದ್ದೇನೆ, 2 ಟೇಬಲ್ ಸ್ಪೂನಷ್ಟು, ಅಂದರೆ ಕೋಟಿಂಗಿಗೆ ಬೇಕಾಗ್ತದೆ ನಮಗೆ. ಹಾಗೆಯೇ ಸ್ವಲ್ಪ ರೈಸ್ ಫ್ಲೋರನ್ನು ಕೂಡ ಹಾಕಿಕೊಂಡಿದ್ದೇನೆ, ಒಂದು 2 ಟೇಬಲ್ ಸ್ಪೂನಷ್ಟು. ಇನ್ನು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ತಿದ್ದೇನೆ. ಹಾಗೆ ಲಿಂಬೆ ರಸ ಕೂಡ ಹಾಕ್ಬೋದು ನಿಮಗೆ. ನಾನಿಲ್ಲಿ ಹುಣಸೆ ಹುಳಿಯನ್ನು ತಗೊಂಡಿದ್ದೇನೆ ನೀರನ್ನು, ಯಾಕಂದರೆ ಮೀನಿಗೆ ಇದುವೇ ಸೂಟ್ ಆಗ್ತದೆ, ಒಳ್ಳೆಯದು, ಸ್ವಲ್ಪ ಹುಳಿಯಾಗಿ ಬಂದು ಒಳ್ಳೆಯದಾಗ್ತದೆ. ನಂತರ 2 ಮೊಟ್ಟೆ ತಗೊಂಡಿದ್ದೇನೆ, ಇಲ್ಲಿ 2 kg ಅಷ್ಟು ಮೀನುಂಟು, ಹಾಗಾಗಿ 2 ಮೊಟ್ಟೆಯನ್ನು ತಗೊಂಡಿದ್ದೇನೆ. ಇನ್ನು ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ನಮ್ಮ ಮನೆಯಲ್ಲೇ ಮಾಡಿದ ಮಸಾಲೆ ಆಗಿರೋದ್ರಿಂದ ಇದು ಫ್ಲೇವರ್ ಕೂಡ ತುಂಬ ಒಳ್ಳೇದು ಬರ್ತದೆ, ಟೇಸ್ಟ್ ಕೂಡ ನಮಗೆ ತುಂಬ ಒಳ್ಳೇದು ಬರ್ತದೆ. ನಂತರ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಅರಶಿನ ಹಾಕಿಕೊಳ್ಬೇಕು, ಅರಶಿನ ಸ್ವಲ್ಪ ಜಾಸ್ತಿ ಹಾಕಿಕೊಂಡಿದ್ದೇನೆ. ನಂತರ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಹಾಕಿಕೊಂಡಿದ್ದೇನೆ. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ನಂತರ ತೊಳೆದು ತಂದಿರುವ ಮೀನನ್ನು ಇದಕ್ಕೆ ಹಾಕಿ ಒಮ್ಮೆ ಮಿಕ್ಸ್ ಮಾಡುವ. ಇದರ ನೀರನ್ನೆಲ್ಲ ತೆಗೆದು ಒಂದೊಂದನ್ನಾಗಿ ಹಾಕಬೇಕು. ನೋಡಿ ಇದು ಹಾಕುವಾಗ ಸ್ವಲ್ಪ ನೀರನ್ನು ಹಿಂಡಿ ಹಾಕಬೇಕು. ಇದನ್ನೊಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡುವ. ಇದೊಂದು ಅರ್ಧ ಗಂಟೆಗಳ ಕಾಲ ಮ್ಯಾರಿನೇಷನ್ ಆಗಲಿಕ್ಕೆ ಹೀಗೆ ಬಿಡಬೇಕು.
ಈ ಗ್ಯಾಪಲ್ಲಿ ನಾವು ಮೀನಿನ ಸಾರನ್ನು ಕೂಡ ಮಾಡಿಕೊಳ್ತಿದ್ದೇನೆ. ನೋಡಿ, ಇದೀಗ ಕರೆಕ್ಟಾಗಿ ಮಿಕ್ಸ್ ಆಯಿತು. ಓಕೆ, ಇದನ್ನೀಗ ಹೀಗೆ ಇಡುವ. ಒಂದು ಅರ್ಧ ಗಂಟೆಗಳ ಕಾಲ ಇಟ್ಟ ನಂತರ ಕಬಾಬ್ ಬಿಡ್ಬೋದು. ನಾವು ಎಣ್ಣೆಯಲ್ಲಿ ಹಾಕುವ. ಈಗ ಮೀನಿನ ಪದಾರ್ಥಕ್ಕೆ ಏನೆಲ್ಲ ಮಸಾಲೆಗಳು ಬೇಕು ಅಂತ ತಗೊಂಡಿದ್ದೇನೆ, ಅದನ್ನೊಮ್ಮೆ ನೋಡೋ ಬನ್ನಿ. ನೋಡಿ, ಮೊದಲಿಗೆ ಇದು ಮೀನನ್ನು ಜಾಸ್ತಿ ಖಾರ ಮಾಡಲಿಕ್ಕಿಲ್ಲ, ಸಣ್ಣ ಮೀನಾಗಿರೋದ್ರಿಂದ. ನಾನಿಲ್ಲಿ 10 ರಿಂದ 11 ಮೆಣಸು ತೊಗೊಂಡಿದ್ದೇನೆ, ಬ್ಯಾಡಗಿ ಮೆಣಸನ್ನು ತೊಗೊಂಡಿದ್ದೇನೆ. ನಂತರ 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 1/4 ಟೀ ಸ್ಪೂನಷ್ಟು ಕರಿಮೆಣಸು, 1/4 ಟೀ ಸ್ಪೂನಷ್ಟು ಮೆಂತೆಕಾಳು, ಹಾಗೆಯೇ 1.5 ಟೀ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಸಾಸಿವೆ ಕೂಡ ತೊಗೊಂಡಿದ್ದೇನೆ, ಅರ್ಧ ಟೀ ಸ್ಪೂನಷ್ಟು. ಇದನ್ನೊಮ್ಮೆ ಚೆನ್ನಾಗಿ ಹುರಿಯುವ. ನಂತರ ನೋಡಿ, ನಾನು ಒಂದು ಸಣ್ಣ ತೆಂಗಿನಕಾಯನ್ನು ತೊಗೊಂಡಿದ್ದೇನೆ, ಒಂದು ಸಣ್ಣ ಲಿಂಬೆ ಹುಳಿ ಗಾತ್ರದಷ್ಟು ಹುಣಸೆ ಹುಳಿ ಕೂಡ ತಗೊಂಡಿದ್ದೇನೆ. ಇದನ್ನೊಮ್ಮೆ ಚೆನ್ನಾಗಿ ಹುರಿಯುವ ಮಸಾಲೆಯನ್ನು. ಈಗ ಇದು ಹುರಿದಾಯಿತು. ಈಗ ಎಲ್ಲವನ್ನು ಕೂಡ ಗ್ರೈಂಡ್ ಮಾಡಿ ತರಬೇಕು. ನಂತರ ಒಂದು ಪಾತ್ರೆಗೆ ಒಂದು ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆನ ಹಾಕಿ, ಸ್ವಲ್ಪ ಕರಿಬೇವು ಕೂಡ ಹಾಕಿಕೊಂಡಿದ್ದೇನೆ. ಆನಂತರ ಇದಕ್ಕೆ ಚಿಕ್ಕ ಒಂದು ಟೊಮೆಟೊ ಹಣ್ಣು, ಹಾಗೆ ಒಂದು ಸಣ್ಣ ನೀರುಳ್ಳಿಯನ್ನು ಕೂಡ ತಗೊಂಡಿದ್ದೇನೆ. ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ, 1 ಕಾಯಿ ಮೆಣಸನ್ನು ಕೂಡ ಹಾಕಿಕೊಂಡಿದ್ದೇನೆ. ಇದನ್ನೊಮ್ಮೆ ಚೆನ್ನಾಗಿ ಬಾಡಿಸಬೇಕು ಈ ಎಣ್ಣೆಯಲ್ಲಿ. ಈ ಮೀನಿನ ಪದಾರ್ಥಕ್ಕೆ ಶುಂಠಿ ಹಾಕಿದರೆ ಕೂಡ ತುಂಬ ಫ್ಲೇವರ್ ಒಳ್ಳೇದು ಬರ್ತದೆ. ನಂತರ ನೋಡಿ, ಇದು ಆಪ್ಷನಲ್, ಇದು ಮಂಗಳೂರಿಂದ ನಾನು ಬರುವಾಗ ತಂದದ್ದು. ಇದು ಅಮಟೆ ಕಾಯಿ ನೋಡಿ, ಇದು ಎಳಾತುಂಟು ನೋಡಿ. ನಾನಿಲ್ಲಿ 4 ಮೀನಿನ ಪದಾರ್ಥಕ್ಕೆ, ಒಣ ಮೀನಿನ ಪದಾರ್ಥಕ್ಕೆಲ್ಲ ಇದನ್ನು ಹಾಕಿಕೊಳ್ತಾರೆ ಜಾಸ್ತಿಯಾಗಿ. ನಾನು ಕೂಡ ಇದನ್ನೊಂದು 2-3 ತಗೊಂಡಿದ್ದೇನೆ. ನಂತರ ಒಂದು ಟೀ ಸ್ಪೂನಷ್ಟು ಅರಿಶಿನವನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ. ಈ ಅಮಟೆ ಹಣ್ಣು ಅಲ್ಲದಿದ್ದರೆ ಅಮಟೆ ಕಾಯಿ, ಇದು ಮೀನಿನ ಪದಾರ್ಥಕ್ಕೆ ತುಂಬ ಒಳ್ಳೆಯದು. ಅಂದರೆ ಹುಳಿ ಹುಳಿಯಾಗಿ ತುಂಬ ಒಳ್ಳೆಯದಾಗ್ತದೆ, ಫ್ಲೇವರ್ ಕೂಡ. ನಂತರ ಗ್ರೈಂಡ್ ಮಾಡಿ ತಂದ ಮಸಾಲೆಯನ್ನು ಇದಕ್ಕೆ ಸೇರಿಸುವ, ಕರೆಕ್ಟಾಗಿ ಒಮ್ಮೆ ಮಿಕ್ಸ್ ಮಾಡುವ. ನೀರು ನಮ್ಮ ಹದಕ್ಕೆ ಎಷ್ಟು ಬೇಕು ಅಷ್ಟನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ, ನಾನಿಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೇನೆ. ಇದೀಗ ಸಾಕಾಗ್ತದೆ. ಇದೊಮ್ಮೆ ಕರೆಕ್ಟಾಗಿ ಕುದಿಬೇಕೀಗ. ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ಇದನ್ನೊಂದು 5 ನಿಮಿಷಗಳ ಕಾಲ ಕುದಿಲಿಕ್ಕೆ ಬಿಡುವ. ಇದೀಗ ಕುದೀಲಿ. ನೋಡಿ, ಈಗ ಸ್ವಲ್ಪ ಹೊತ್ತಾಯಿತು. ಈಗ ಸ್ವಲ್ಪ ಕುದೀತಾ ಉಂಟು. ಇನ್ನೊಮ್ಮೆ ನಾನು ಸೌಟ್ ಹಾಕಿ ತಿರುಗಿಸ್ತಾ ಇದ್ದೇನೆ. ಅಂದರೆ ಈಗಲೇ ಕುದಿಬೇಕು ಈ ನಾವು ತಂದ ಗ್ರೇವಿ. ಯಾಕಂದರೆ ಮೀನು ಹಾಕಿದ ನಂತರ ಜಾಸ್ತಿ ಹೊತ್ತು ಕುದಿಲಿಕ್ಕಿಲ್ಲ. ಇದು ಮೀನು ಹಾಕಿದ ತಕ್ಷಣ ಮತ್ತೆ ನಾವು ಇದನ್ನು ತೆಗಿಬೇಕು. ಯಾಕಂದರೆ ಮೀನು ಇಲ್ಲದ್ರೆ ಹುಡಿ ಹುಡಿ ಆಗ್ತದೆ. ನೋಡಿ ಎಷ್ಟು ಸಣ್ಣ ಸಣ್ಣ ಮೀನು ಅಂತ. ಇದಕ್ಕೆ ನಮ್ಮ ಕಡೆ ಗೋಲಾಯ್ತರು ಅಂತ ಹೇಳ್ತಾರೆ. ಮತ್ತು ಈ ಬೇರೆ ಬೇರೆ ಹೆಸರಿರ್ಬೋದು, ನಿಮಗೆ ಗೊತ್ತಿದ್ದವರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಈಗ ಸರಿಯಾಗಿ ಕುದಿದ ನಂತರ ಈ ಮೀನನ್ನು ಹಾಕಿಕೊಳ್ಬೇಕು. ನಂತರ ಒಂದು ಕುದಿ ಬಂದರೆ ಸಾಕು, ಆನಂತರ ಇದನ್ನು ತೆಗಿಬೇಕು. ಈ ಮೀನನ್ನು ನಾನು 1 ಗಂಟೆಗಳ ಕಾಲ ಅರಶಿನ ಮತ್ತು ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ನೋಡಿ ಎಷ್ಟು ಸಣ್ಣ ಸಣ್ಣ ಮೀನುಗಳು ಅಂತ, ಬೇಗನೆ ಬೇಯ್ತದೆ ಇದು. ನೋಡಿ
ನಾವು ಮಸಾಲೆಗೆ ಹಾಕಿದ ತಕ್ಷಣ ಇದು ಬೆಂದಾಯಿತು. ಇದೀಗ ಆಯಿತು ನೋಡಿ, ಇಷ್ಟು ಬಂದರೆ ಸಾಕಾಗ್ತದೆ, ಒಂದು ಕುದಿ ಬರ್ತದೆ ಈಗ. ಅಷ್ಟಾದರೆ ನಮ್ಮ ಮೀನಿನ ಪದಾರ್ಥ ಕೂಡ ರೆಡಿ ಆಯಿತು. ಇದೀಗ ಒಂದು ಕುದಿ ಬಂದಾಯಿತು ನೋಡಿ, ಇದನ್ನೀಗ ತೆಗೆದುಕೊಳ್ಳುವ. ನಂತರ ಇಲ್ಲಿ ನಾವು ಮ್ಯಾರಿನೇಟ್ ಮಾಡಿಟ್ಟಂತಹ ಮೀನಿನ ಪೇಸ್ಟ್ ಕೂಡ ರೆಡಿ ಆಯಿತು ನೋಡಿ. ಕರೆಕ್ಟಾಗಿ ಮ್ಯಾರಿನೇಷನ್ ಆಗಿದೆ, ಎಳ್ಕೊಂಡಿದೆ ಒಳ್ಳೆಯದು. ಈಗ ಇದನ್ನೊಂದು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡುವ. ಎಣ್ಣೆ ಸರಿಯಾಗಿ ಕಾದ ನಂತರ ಒಂದೊಂದನ್ನೇ ಹಾಕಿಕೊಂಡು ಬರಬೇಕು. ಸಾಮಾನ್ಯವಾಗಿ ನಾವು ಚಿಕನ್ ಕಬಾಬ್ ಯಾವಾಗಲೂ ಮಾಡಿ ತಿಂತೇವೆ. ಈ ರೀತಿಯಾಗಿ ಮೀನು ತಂದು ನಾವು ಈ ರೀತಿಯಾಗಿ ರೆಸಿಪಿ ಮಾಡುವುದರಿಂದ ಸ್ವಲ್ಪ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿ ಇರ್ತದೆ. ನೋಡಿ, ಇದು ಸ್ವಲ್ಪ ಕಾದ ನಂತರ ಟರ್ನ್ ಮಾಡಬೇಕು ಇದನ್ನು, ಇಲ್ಲದಿದ್ದರೆ ಮಸಾಲೆ ಎಲ್ಲ ಬಿಟ್ಕೊಳ್ತದೆ. ಮನೆಯ ಮಸಾಲೆ ಆಗಿರೋದ್ರಿಂದ ಜಾಸ್ತಿ ಕೋಟಿಂಗ್ ಕಾಣುವುದಿಲ್ಲ ನೋಡಿ ಮೀನಲ್ಲಿ. ಇದು ಸ್ವಲ್ಪ ಹೊತ್ತು ಫ್ರೈ ಆಗಲಿ ಹೀಗೆ. ಈಗ ನೋಡಿ, ಸ್ವಲ್ಪ ಬ್ರೌನ್ ಕಲರ್ಗೆ ಬಂದ ನಂತರ ತೆಗೆಯುವ ಇದನ್ನು. ಯಾಕಂದರೆ ಮೀನಾಗಿರೋದ್ರಿಂದ ಜಾಸ್ತಿ ಹೊತ್ತು ಬೇಯಬೇಕು ಅಂತ ಏನಿಲ್ಲ, ಬೇಗನೆ ಬೇಯ್ತದಿದ್ದು. ಹೀಗೆ ಎಲ್ಲವನ್ನು ತೆಗೆದುಕೊಳ್ಳುವ. ಇನ್ನು ಎಲ್ಲವನ್ನು ಕೂಡ ಈ ರೀತಿಯಾಗಿ ಹಾಕಿಕೊಂಡು ಬಂದಿದ್ದೇನೆ, ತೆಗ್ದಾಯ್ತು ಈಗ. ನಂತರ ನೋಡಿ, ನಮ್ಮ ಮೀನಿನ ಸಾರು ಮತ್ತು ನಮ್ಮ ಫಿಶ್ ಕಬಾಬ್ ಕೂಡ ರೆಡಿಯಾಗಿದೆ. ಈಗ ಹೇಗೆ ಬಂದಿದೆ ಅಂತ ನೋಡು ಒಮ್ಮೆ. ನೋಡಿ ಎಷ್ಟು ಒಳ್ಳೆಯದಾಗಿ ಬಂದಿದೆ, ಕಲರ್ ಕೂಡ ನ್ಯಾಚುರಲ್ ಆಗಿ ಉಂಟು ನೋಡಿ. ಚಿಕನ್ ಕಬಾಬ್ ಥರನೇ ಇದೆ ಸೇಮ್ ಆಗಿ, ಏನು ಕೂಡ ಚೇಂಜಸ್ ಇಲ್ಲ ನೋಡಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಈ ರೀತಿಯಾದ ಹೆಲ್ದಿ ರೆಸಿಪಿಯನ್ನು ಮಾಡಿ ಮನೆಯಲ್ಲೇ ತಿನ್ನಿ. ನೋಡಿ ಎಷ್ಟು ಒಳ್ಳೆಯದಾಗಿ ಬಂದಿದೆ ಅಂತ ಹೇಳಿ ನನಗೆ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ ಹೇಳಿ. ಹಾಗಿದ್ರೆ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಇನ್ನೂ ಕೂಡ ಮುಂದಿನ ಹೊಸ ರೆಸಿಪಿಗಳೊಂದಿಗೆ ನಿಮ್ಮ ಜೊತೆ ಸಿಗ್ತೇನೆ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ನನಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಎಲ್ಲರಿಗೂ ಶುಭ ದಿನ.